ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಆತ್ಮಿಕತೆಯಲ್ಲಿ ಕರ್ತನು ಬಲವಾಗಿ ನಡೆಸುವವನಾಗಿದ್ದಾನೆ ಎಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯದ 1ರಿಂದ 5ನೇ ವಚನ ತನಕ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ಈ ವಾಕ್ಯ ನೀವು ಬಹಳ ಸಾರಿ ಓದಿರ್ಬೋದು, ಬಹಳ ಸಾರಿ ಧ್ಯಾನಿಸಿರ್ಬೋದು, ಬಹಳ ಸಾರಿ ಕೇಳಿಸ್ಕೊಂಡಿರ್ಬೋದು, ಬಹಳ ಸಾರಿ ಬಾಯ್ಪಾಠ ಮಾಡಿರ್ಬೋದು, ಬಹಳಷ್ಟು ಸಾರಿ ನೀವು ಪ್ರಸಂಗಿಸಿರ್ಬೋದು. ಈ ವಾಕ್ಯ ಭಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೋದು. ಆದರೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳ್ರಿ. ಯಾಕಂದರೆ ದೇವರ ವಾಕ್ಯದ ಸತ್ಯವು ನಿಮ್ಮ ಜೀವಿತಗಳನ್ನ ಬದಲಾಯಿಸುವಂಥದ್ದಾಗಿದೆ ಎಂಬುದಾಗಿ ನಾನು ಕರ್ತನಲ್ಲಿ ಸದೃಢವಾಗಿ ನಂಬುವನಾಗಿದ್ದೇನೆ. ಪ್ರಿಯ ದೇವ ಮಗುವೆ, ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯದ 1 ಮತ್ತು 2ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಆ ಒಬ್ಬ ಭಕ್ತನ ದೇವರ ಕುರಿತ ಅಂತ ದಾಹದ ಕುರಿತಾಗಿ ನಾವು ನೋಡ್ತೇವೆ. ಜಾಗ್ರತೆ ಕೇಳಿಸ್ಕೊಡ್ರಿ, ದಾಹದ ಕುರಿತಾಗಿ ನಾವು ನೋಡ್ತೇವೆ. ಆ ಭಕ್ತನು ಹೇಳ್ತಾನೆ, ದೇವರೇ, ಜಿಂಕೆಯು ನೀರಿನ ತೊರೆಗಳನ್ನು ಹೇಗೆ ಬಯಸುತ್ತದೋ ಹಾಗೇ ನನ್ನ ಪ್ರಾಣವು ನಿನ್ನನ್ನು ಬಯಸುತ್ತದೆ. ದೇವರಿಗೋಸ್ಕರ, ಹೌದು, ಜೀವವುಳ್ಳ ದೇವರಿಗೋಸ್ಕರ ನನ್ನ ಪ್ರಾಣವು ದಾಹಗೊಳ್ಳುತ್ತದೆ. ಯಾವಾಗ ಬಂದು ದೇವರ ಮುಂದೆ ಕಾಣಿಸಿಕೊಳ್ಳಲಿ ಅಂದ್ರೆ ದೇವರಿಗಾಗಿ ಹಂಬಲಿಸುವಂತ ಒಂದು ಮನಸ್ಸುಳ್ಳಂತ ಭಕ್ತನ ಕುರಿತಾಗಿ ಅಲ್ಲಿ ವಾಕ್ಯ ಮಾತಾಡ್ತದೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ. ಈ ವಾಕ್ಯ ಭಾಗ ಅಂದ್ರೆ ಈ ಕೀರ್ತನೆ ಬರೆಯುವಾಗ ಆ ಕೀರ್ತನೆಗಾರನ ಎಲ್ಲಿದ್ದಾನಪ್ಪ ಅಂದ್ರೆ ಯೋರ್ದಾನ್ ನದಿಯಿಂದ ಅನ್ಯ ದೇಶಗಳಲ್ಲಿ, ಅನ್ಯ ದೇಶದ ಪರ್ವತಗಳಲ್ಲಿ ಅವನು ವಾಸ ಮಾಡ್ತಾ ಇದ್ದ ಅಂತ ಹೇಳಿ ನಮಗೆ ಇದೇ 42ನೇ ಕೀರ್ತನೆ 6ನೇ ವಚನದ ನಂತರದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಈಗ ಅನ್ಯ ದೇಶದಲ್ಲಿರುವಂತ ಈ ಕೀರ್ತನೆಗಾರನು ಅಲ್ಲಿಂದ ಏನ್ ಮಾಡ್ತಾ ಇದ್ದಾನೆ, ದೇವರ ಕುರಿತು ದಾಹವುಳ್ಳವನಾಗಿದ್ದಾನೆ. ಈಗ ಸ್ವಲ್ಪ ನೀವು ಆಲೋಚನೆ ಮಾಡ್ರಿ. ಒಂದು ಜಿಂಕೆ ಇದೆ ಅಂತ ಇಟ್ಕೊಳ್ಳೋಣ. ಆ ಜಿಂಕೆಗೆ ನೀರಿಲ್ಲ ಅಂತ ಇಟ್ಕೊಳ್ಳೋಣ. ಆ ಜಿಂಕೆಗೆ ನೀರಿಲ್ಲ ಅಂದ್ರೆ ಆ ಜಿಂಕೆ ಏನ್ ಮಾಡ್ತದ್ರಿ? ಆ ಜಿಂಕೆ ಏನ್ ಮಾಡ್ತದಪ್ಪ ಅಂದ್ರೆ ನೀರನ್ನ ಹುಡುಕ್ತದೆ. ಆದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ, ಈಗ ಬಾಯಾರಿದ ಜಿಂಕೆ ಹೇಗಿರ್ಲಿಕ್ಕೆ ಸಾಧ್ಯ? ಬಲವುಳ್ಳದಾಗಿರ್ಲಿಕ್ಕೆ ಸಾಧ್ಯನಾ? ಅದು ಬಲಿಷ್ಠವಾಗಿರ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನೀರು ಬೇಕು, ನಿಜ, ನೀರಿಗಾಗಿ ಹಂಬಲಿಸ್ತಾ ಇದೆ. ಆದ್ರೆ ಆ ಒಂದು ಜಿಂಕೆ ಬಲಹೀನ ಆಗಿದೆ. ಅಂದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ಈ ಕೀರ್ತನೆ 42ನೇ ಕೀರ್ತನೆ 1, 2ನೇ ವಚನದಲ್ಲಿ ಆ ಭಕ್ತನು ದೇವರ ವಿಷಯದಲ್ಲಿ ಏನಾಗಿದ್ದ ಅಂದ್ರೆ ದೂರ ಇದ್ದ, ದೇವರ ವಿಷಯದಲ್ಲಿ ಯಾವುದು ಸಿಗದೆ ಅವನೇನಾಗಿದ್ದ, ಬಲಹೀನಗೊಂಡಂತ ಒಬ್ಬ ವಿಶ್ವಾಸಿಯ ಜೀವಿತ ಆ 1 ಮತ್ತು 2ನೇ ವಚನದ ಜೀವಿತ ಆಗಿತ್ತು. ಪ್ರಿಯ ದೇವ ಮಗುವಿನ ಹೇಳೋ ಜಾಗ್ರತೆ ಕೇಳಿಸ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇವರಿಂದ ದೂರ ಇರುವಂತ, ದೇವರ ವಿಷಯದಲ್ಲಿ ಸೋತು ಹೋದಂತ, ನಿರಾಶೆಗೊಂಡಂತ, ಅಥವಾ ದೇವರ ದರ್ಶನವಿಲ್ಲದೆ, ದೇವರ ಆರಾಧನೆ ಇಲ್ಲದೆ, ದೇವರ ಸನ್ನಿಧಿ ಇಲ್ಲದೆ ಬಹಳವಾಗಿ ಸೋತಂತ ಒಬ್ಬ ವಿಶ್ವಾಸಿಯ ಕುರಿತು, ವಿಶ್ವಾಸಿ ಜೀವಿತದ ಕುರಿತು 42ನೇ ಕೀರ್ತನೆ 1 ಮತ್ತು 2ನೇ ವಚನ ಮಾತಾಡ್ತದೆ. ಹಾಗೆ ನಾವು 42ನೇ ಕೀರ್ತನೆ 3ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಆ ಭಕ್ತನಿಗಿರುವಂತ ಕಷ್ಟದ ಕುರಿತು ಬರೆಯಲ್ಪಟ್ಟದೆ. ಅಲ್ಲಿ ಹೇಗೆ ಬರೆಯಲ್ಪಟ್ಟದೆ ನೋಡ್ರಿ. ಜನರು ಬಂದು ಹೇಳ್ತಾ ಇದ್ರಂತೆ, ನಿನ್ನ ದೇವರು ಎಲ್ಲಿ ಎಂದು ಅವರು ದಿನವೆಲ್ಲ ನನಗೆ ಹೇಳುವುದರಿಂದ ನನ್ನ ಕಣ್ಣೀರು ನನಗೆ ಹಗಲಿರುಳು ಆಹಾರವಾಗಿದೆ. ಅಂದ್ರೆ ಯಾರೋ ಒಬ್ಬರು ಬಂದು ಆ ಕೀರ್ತನೆಗಾರನಿಗೆ, ಆ ಭಕ್ತನಿಗೆ ಹೇಳ್ತಾ ಇದ್ದಾರೆ, ನಿನ್ ದೇವ್ರು ಎಲ್ಲಪ್ಪ? ಯಾಕೆ ಅವರು ಹಾಗೆ ಹೇಳ್ತಾ ಇದ್ದಾರೆ ಹೇಳ್ರಿ ನೋಡೋಣ. ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ಇವನೇನೋ ಆತ್ಮಿಕನಾಗಿದ್ದಾನೆ, ಇವನೇನೋ ದೇವ್ರು ಬಯಸ್ತಾ ಇದ್ದಾನೆ, ಈತನೇನೋ ದೇವ್ರು ಬೇಕು ಅಂತ ಹಂಬಲಿಸ್ತಾ ಇದ್ದಾನೆ, ಆದ್ರೆ ಬಹಳ ಸೋತಂತ ಸ್ಥಿತಿಯಲ್ಲಿದ್ದಾನೆ. ಈಗ ಅಲ್ಲಿದ್ದಂತ ಜನರು ಬಂದು ಹೇಳ್ತಾ ಇದ್ದಾರೆ, ನಿನ್ ದೇವ್ರು 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 ಅಂತೀಯಲ್ಲ, ಹಾಗಾದ್ರೆ ದೇವ್ರು ದೇವ್ರು ಅನ್ನುವಂತ ನೀನು ಯಾಕಪ್ಪ ಹೀಗಿದ್ದಿ? ನೀನ್ ಹೀಗಿರೋದಾದ್ರೆ ಮತ್ತೆ ನಿನ್ನ ದೇವ್ರು ಎಲ್ಲಿ? ನೀನು ಈ ಸಮಸ್ಯೆ ಒಳಗೆ ಬಿದ್ದಿರೋದಾದ್ರೆ ನಿನ್ನ ದೇವರಲ್ಲಿ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಒಂದು ಕಡೆ ದೇವರ ವಿಷಯದಲ್ಲಿ ಅವನು ಬಿದ್ದು ಹೋದಂತ ಅನುಭವದಲ್ಲಿದ್ದಾನೆ, ಇನ್ನೊಂದು ಕಡೆ ಅವನು ಹೋರಾಟದ ವಿಷಯದಲ್ಲಿ ಅಲ್ಲೂ ಸಹ ಸೋತಂತ ಅನುಭವದಲ್ಲಿದ್ದಾನೆ. ಜನರು ಬಂದು ಹೇಳ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ? ಅವರು ಹೇಗೆ ಹೇಳ್ತಿದ್ರಂತೆ ನೋಡ್ರಿ, ಆ ವಾಕ್ಯ ಹೇಳ್ತದೆ, ನಿನ್ನ ದೇವರು ಎಲ್ಲಿ ಎಂದು ಅವರು ದಿನವೆಲ್ಲ ನನಗೆ ಹೇಳುವುದರಿಂದ. ಅಂದ್ರೆ ದಿನಪೂರ್ತಿ ಹೇಳ್ತಾ ಇದ್ದಾರೆ, ಎಲ್ಲಪ್ಪ ನಿನ್ನ ದೇವರು, ಎಲ್ಲಪ್ಪ ನಿನ್ನ ದೇವರು, ಎಲ್ಲಪ್ಪ ನಿನ್ನ ದೇವರು. ನಿನ್ನ ದೇವರು ಇದ್ದಿದ್ರೆ ಯಾಕೆ ಹೀಗಾಗ್ತಾ ಇತ್ತು?
ನಿನ್ನ ದೇವರಿದ್ದೀರಿ, ಯಾಕೆ ನೀನು ಹೀಗಿರ್ತಾ ಇದ್ದೆ, ನಿನ್ನ ದೇವರಿದ್ದೀರಿ, ನೀನು ಯಾಕೆ ಈ ರೀತಿ ಆಗ್ತಾ ಇದ್ದೆ ಅಂತೇಳಿ ದಿನಪೂರ್ತಿ ಹೇಳ್ತಾ ಇದ್ರಂತೆ. ಆ ಮಾತನ್ನ ಕೇಳಿಸ್ಕೊಂಡಾಗ ಈ ಭಕ್ತನಿಗೆ ಏನಾಗ್ತಿದೆ ಅಂತ ಕೇಳಿಸ್ಕೊಳ್ರಿ. ಹಗಲಿರುಳು ಅಂದ್ರೆ ಕಣ್ಣೀರು ನನಗೆ ಹಗಲಿರುಳು ಆಹಾರವಾಯಿತು ಅಂದ್ರೆ ಅವ್ರು ಬಂದ ಆ ಥರ ಹೇಳ್ತಿರೋದಕ್ಕೆ ಅವನು ಅಳ್ತಾ ಇದ್ನಂತೆ. ಯಾಕೆ ಅಳ್ತಾ ಇದ್ದ ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಇಸ್ರಾಯೇಲ್ರಿಗೂ ಈ ಭಕ್ತನಿಗಿರುವಂತ ವ್ಯತ್ಯಾಸ ನಿಮಗೆ ತಿಳಿಸ್ಬಿಡ್ತೇನೆ. ಇಸ್ರಾಯೇಲ್ರಿಗೆ ಇಂಥ ಸಣ್ಣ ವಿಷಯ ಬಂದ್ಬಿಟ್ರೆ ಅವರು ಅಳ್ತಾ ಇದ್ರು. ಏನಕ್ಕೋಸ್ಕರ? ದೇವರ ವಿರುದ್ಧವಾಗಿ, ದೇವರ ಸೇವಕರ ವಿರುದ್ಧವಾಗಿ ಗುನುಗುಟ್ಕೊಂಡು ಅಳ್ತಾ ಇದ್ರು. ಆದ್ರೆ ಇಲ್ಲಿ ಅವನು ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಅವನ ಪರಿಸ್ಥಿತಿಯನ್ನು ನೋಡಿ ಇನ್ನೊಬ್ರು ಹೇಳ್ತಾ ಇದ್ದಾಗ ಅವನಿಗೆ ಕಣ್ಣೀರು ಸುರಿದು ಹೋಗ್ತಾ ಇದೆ. ಅದು ವಾಕ್ಯ ಹೇಗೆ ಹೇಳ್ತಪ್ಪ ಅಂದ್ರೆ, ಕಣ್ಣೀರು ನನಗೆ ಹಗಲಿರುಳು ಆಹಾರವಾಗಿದೆ ಅಂತ ಹೇಳಿದ್ರೆ ಕಣ್ಣೀರು ಹೇಗ್ರಿ ಊಟ ಆಗ್ಲಿಕ್ಕೆ ಸಾಧ್ಯ? ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಕಣ್ಣೀರನ್ನ ತಗೊಂಡು ಅವ್ನು ತಿಂತಾನಂತದ್ರ ಅರ್ಥನ, ಭುಜಿಸ್ತಾನಂತದ್ರ ಅರ್ಥನ? ಅದರ ಅರ್ಥ ಅದಲ್ಲ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಹಗಲಿರುಳು ಕಣ್ಣೀರು ಸುರಿಸ್ತಾ ನನಗೆ ಹಸಿವಾಗ್ತಾ ಇಲ್ಲ. ಕಣ್ಣೀರು ಸುರಿಸೋದೇ ನನಗೆ ಹೊಟ್ಟೆ ತುಂಬಿದಾಗ ಆಗಿದೆ. ನಿಮ್ಮೊಳಗೆ ಬಹಳ ಜನರು ದುಃಖಕ್ಕೊಳಗಾದ್ರೆ ಆಹಾರ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಅಷ್ಟು ನೋವಾಗ್ಬಿಟ್ಟಿರ್ತದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. 42ನೇ ಕೀರ್ತನೆ 1-2ನೇ ವಚನದಲ್ಲಿ ಆ ಭಕ್ತನೇನಾಗಿದ್ದಾನಪ್ಪ ಅಂದ್ರೆ, ಸೋತು ಹೋಗಿದ್ದಾನೆ. ದೇವರಿಂದ ಬಹಳ ದೂರ ಹೋದಂತ ರೀತಿಯಲ್ಲಿ, ಬಹಳ ಸೊರಗಿ ಹೋದಂತ ರೀತಿಯಲ್ಲಿ ಆ ಒಬ್ಬ ಭಕ್ತನಿದ್ದಾನೆ. ಹಾಗೆ 42ನೇ ಕೀರ್ತನೆ 3ನೇ ವಚನದಲ್ಲಿ ನೋಡುವಾಗ ಅವನ ಕಷ್ಟಗಳ ನಿಮಿತ್ತವಾಗಿ, ಅವನ ಹೋರಾಟದ ನಿಮಿತ್ತವಾಗಿ, ಅವನ ಸ್ಥಿತಿಗತಿಯ ನಿಮಿತ್ತವಾಗಿ ಜನರು ದಿನವಿಡೀ ಏನ್ ಹೇಳ್ತಾ ಇದ್ರಂತೆ, ನಿನ್ ದೇವರಲ್ಲಿ ಅಂತ ಹೇಳ್ತಾ ಇದ್ರಂತೆ. ಆ ಮಾತನ್ನ ಕೇಳಿಸ್ಕೊಂಡು ಅವನಿಗೆ ಏನಾಗ್ತಾ ಇತ್ತಂತೆ, ಹಗಲಿರುಳು ಅವನಿಗೆ ಕಣ್ಣೀರೇ ಆಹಾರವಾಗ್ಬಿಟ್ಟಿತ್ತಂತೆ. ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ನೀವು ಮತ್ತು ನಾನು ಅಂತ ಸ್ಥಿತಿಲಿದ್ರೆ ಏನ್ ಮಾಡ್ತಾ ಇದ್ವಿ? ನೀವು ಮತ್ತು ನಾನು ಅಂತ ಸ್ಥಿತಿಲಿದ್ರೆ ನಾವೇನ್ ಮಾಡ್ತಾ ಇದ್ವಿ? ಆದ್ರೆ ಆ ಭಕ್ತನ ಏನ್ ಮಾಡ್ದ, ಒಂದ್ಸರಿ ನಿಮಗೆ ನಾನು ತೋರಿಸ್ಕೊಡ್ತೇನೆ. ನಿಮ್ಮ ಬೈಬಲ್ ಅನ್ನ 42ನೇ ಕೀರ್ತನೆ 5ನೇ ವಚನಕ್ಕೆ ತಿರುಗಿಸ್ರಿ. ಅಲ್ಲಿ ವಾಕ್ಯ ಹೀಗೆ ಹೇಳ್ತೇನಪ್ಪ ಅಂದ್ರೆ, ನನ್ನ ಪ್ರಾಣವೇ ನೀನು ಕುಗ್ಗಿ ಹೋಗಿರುವುದೇನು, ನನ್ನಲ್ಲಿ ನೀನು ಯಾಕೆ ವ್ಯಾಕುಲ ಪಡುತ್ತಿ? ದೇವರನ್ನು ನಿರೀಕ್ಷಿಸು, ನಾನು ಆತನ ಸಹಾಯಕ್ಕಾಗಿ ಆತನನ್ನು ಇನ್ನೂ ಕೊಂಡಾಡುವೆನು ಅಂತೇಳಿ ಆ ಭಕ್ತನ ಹೇಳ್ತಾ ಇದ್ದಾನೆ. ಒಂದು ಕಡೆ ದೇವರ ವಿಷಯ ಸೋತಂತ ಅನುಭವ, ಇನ್ನೊಂದು ಕಡೆ ಕಷ್ಟಗಳು, ಇನ್ನೊಂದು ಕಡೆ ಜನರು ಬಂದು ಎಲ್ಲಪ್ಪ ನೀನು ನಂಬಿ ದೇವರು ಎಂಬುದಾಗಿ ಹೇಳುವಾಗ ಹಗಲಿರುಳು ಕಣ್ಣೀರೇ ಅವನಿಗೇನಾಗಿದೆ, ಆಹಾರವಾಗಿ ಪಾನವಾಗಿ ಬದಲಾಗ್ತಾ ಇದ್ದೆ. ಈಗ ಅಂತ ಕೆಟ್ಟ ಸ್ಥಿತಿಯಲ್ಲಿ ಆ ಭಕ್ತ ನಿರ್ಣಯ ಏನಾಗಿತ್ತು ಗೊತ್ತಾ? ಎಂತದೇ ಸ್ಥಿತಿ ಬರಲಿ ನಾನ್ ನಿರೀಕ್ಷೆ ಬಿಡೋದಿಲ್ಲ, ಎಂತದೇ ಸ್ಥಿತಿ ಬರಲಿ ನಾನ್ ನಿರೀಕ್ಷೆ ಬಿಡೋದಿಲ್ಲ. ಅವನೇನ್ ಹೇಳ್ತಾ ಇದ್ದಾನೆ? 2 ವಿಷಯಗಳನ್ನ ಹೇಳ್ತಾ ಇದ್ದಾನೆ. ನನ್ನ ಮನವೇ, ನನ್ನ ಪ್ರಾಣವೇ ನೀನು ಕುಗ್ಗಿ ಹೋಗಿರುವುದೇನು, ನನ್ನಲ್ಲಿ ನೀನು ಯಾಕೆ ವ್ಯಾಕುಲ ಪಡ್ತಿ? ನೀನು ಯಾಕೆ ಕುಗ್ಗಿ ಹೋಗಿದ್ದಿ? ಯಾಕೆ ಒಳಗೆ ವ್ಯಥೆ ಪಡ್ತಾ ಇದ್ದಿ? ದೇವರನ್ನ ನಿರೀಕ್ಷಿಸು. ಜಾಗ್ರತೆ ಕೇಳಿಸ್ಕೊಳ್ರಿ. ಸಮಸ್ಯೆಗಳು ನೋಡುವಾಗ ನಾವು ಕುಗ್ಗಿ ಹೋಗ್ತೇವೆ, ನಾವು ವ್ಯಾಕುಲ ಪಡ್ತೇವೆ. ದೇವರನ್ನ ನೋಡುವಾಗ ನಾವು ನಿರೀಕ್ಷೆ ಇಡುವಂತೆ ನಮ್ಮನ್ನ ಮಾಡುವಂತದ್ದಾಗಿದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನಿನ್ನ ಜೀವನದಲ್ಲಿ ನೀನು ಆತ್ಮಿಕವಾಗಿ ಬಿದ್ದಂತ ಸ್ಥಿತಿಯಲ್ಲಿ ಇರಬಹುದು, ನೀನು ಶಾರೀರಿಕವಾದ ವಿಷಯದಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇರಬಹುದು, ನೀನು ಎಂಥದೇ ಸ್ಥಿತಿಯಲ್ಲಿ ಇರಬಹುದು. ಜನರು ನಿನಗೆ ನಿಂದೆ ಅಪಮಾನಗಳನ್ನ ಮಾಡುವವರಾಗಿರಬಹುದು. ಎತ್ತಗಿಂದ ನೋಡಿದ್ರು ಸಹ ನಿಂದೆ, ಅಪಮಾನಗಳು, ವೇದನೆ, ಶೋಧನೆಗಳು ನಿನಗೆ ಹಾದು ಹೋಗಿರಬಹುದು. ಅದನ್ನ ಹೇಳೋ ಜಾಗ್ರತೆ ಕೇಳಿಸ್ಕೋ. ಕೀರ್ತನೆಗಾರನು ಹೇಳಿದ ಪ್ರಕಾರವಾಗಿ 42ನೇ ಕೀರ್ತನೆ 5ನೇ ವಚನದಲ್ಲಿ ಕೀರ್ತನೆಗಾರನು ಹೇಳಿದ ಹಾಗೆ ದೇವರಲ್ಲಿ ನಿರೀಕ್ಷೆ ಇಡು. ಅಂದ್ರೆ ಮುಂದೆ ಏನೇ ಸಂಭವಿಸ್ತಾ ಇದ್ರು ಸಹ ನಾನು ದೇವರಲ್ಲಿ ನಿರೀಕ್ಷೆ ಇಡುತ್ತೇನೆ ಎಂಬುದಾಗಿ ನಾವು ಅಂದ್ಕೊಳ್ಬೇಕು. ಹಾಗಾದ್ರೆ ನಿರೀಕ್ಷೆ ಏನನ್ನ ಹೇಳ್ಕೊಡ್ತದೆ? ನಮ್ಮ ಮುಂದಿರುವಂತ ಸುತ್ತಮುತ್ತಿರುವಂತ ಪರಿಸ್ಥಿತಿಗಳು ನಮ್ಮನ್ನ ಮುಳುಗಿಸುವ ಹಾಗಿದ್ರು ಸಹ, ನಮ್ಮನ್ನ ಮುಚ್ಚುವ ಹಾಗಿದ್ರು ಸಹ, ನಮ್ಮನ್ನ ಬೀಳಿಸುವ ಹಾಗಿದ್ರು ಸಹ, ನಾವ್ ಎದ್ದೇಳಲ್ಲ ಅಂತ ಸಾಕ್ಷಿ ಕೊಡ್ತಾ ಇದ್ರು ಸಹ, ನಿರೀಕ್ಷೆ ಅನ್ನೋದು ನಾನು ಚೆನ್ನಾಗಾಗ್ತೀನಿ ಅನ್ನೋದು ನಮ್ಮ ಹೃದಯದಲ್ಲಿ ಹುಟ್ಟಿಸ್ತದೆ. ನಿರೀಕ್ಷೆ ಅಂದ್ರೆ ಏನ್ರಿ? ನಾನು ಚೆನ್ನಾಗಾಗ್ತೇನೆ. ನಿರೀಕ್ಷೆ ಅಂದ್ರೆ ಏನ್ರಿ? ನಾನು ಚೆನ್ನಾಗಾಗ್ತೇನೆ. ಈ ಸ್ಥಿತಿ ಅಲ್ಲ, ನನಗೆ ಒಳ್ಳೆ ಸ್ಥಿತಿ ಬರ್ತದೆ. ನನಗೆ ಈ ಸ್ಥಿತಿ ಅಲ್ಲ, ನನಗೆ ಒಳ್ಳೆ ಸ್ಥಿತಿ ಬರ್ತದೆ. ನಾನು ಒಳ್ಳೆ ಸ್ಥಿತಿಗೆ ಹೋಗ್ತೇನೆ, ಈ ಕೆಟ್ಟ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಹೋಗ್ತೇನೆ ಅನ್ನೋದೇ ನಿರೀಕ್ಷೆ. ಹಾಗಾಗಿ ಎಂತದ್ದೇ ಪರಿಸ್ಥಿತಿಯಲ್ಲಿ ನಿದ್ರೂ ಸಹ ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡ. ಎಂತದ್ದೇ ಸ್ಥಿತಿಯಲ್ಲಿ ನಿದ್ರೂ ಸಹ ನಿರೀಕ್ಷೆಯನ್ನ ಕಳೆದುಕೊಳ್ಬೇಡ. ಯಾಕಂದ್ರೆ ನಿರೀಕ್ಷೆ ಅನ್ನೋದು ನಿನ್ನನ್ನು ಉತ್ತಮ ಸ್ಥಿತಿಗೆ ಹೋಗ್ಲಿಕ್ಕೋಸ್ಕರವಾಗಿ ನಿನ್ನೊಳಗೆ ಒಂದು ಸ್ವಲ್ಪನಾದ್ರೂ ಜೀವವನ್ನು ಉಳಿಸಿಡುವಂತದ್ದಾಗಿದೆ. ಹಾಗಾಗಿ ನಿರೀಕ್ಷೆಯನ್ನು ಬಿಡಬೇಡ. ನಿನ್ನ
ನಿನ್ನ ನಿರೀಕ್ಷೆಯನ್ನ ಸಫಲ ಮಾಡೋದಕ್ಕೋಸ್ಕರ, ನಿನ್ನ ನಿರೀಕ್ಷೆಯನ್ನ ಸಕಾರ ಮಾಡುವುದಕ್ಕೋಸ್ಕರವಾಗಿ, ನಿನ್ನ ನಿರೀಕ್ಷೆಯನ್ನ ಕೈಗೂಡಿಸುವುದಕ್ಕೋಸ್ಕರವಾಗಿ ದೇವರಿನ ಪಕ್ಷವಾಗಿದ್ದಾನೆ. ದೇವರನ್ನ ಆಶೀರ್ವದಿಸುವವನಾಗಿದ್ದಾನೆ. ದೇವರನ್ನ ಹೆಚ್ಚಿಸುವವನಾಗಿದ್ದಾನೆ. ಹಾಗಾಗಿ ಇಂದಿನ ಕೀಳಾದ, ಇಂದಿನ ಕೆಡಕಾದ, ಇಂದಿನ ಕಠಿಣವಾದಂತ ಸ್ಥಿತಿಯನ್ನ ಅಲ್ಲ, ನೀನು ಉತ್ತಮ ಸ್ಥಿತಿಯನ್ನು ನಿರೀಕ್ಷಿಸು, ಉತ್ತಮ ಸ್ಥಿತಿಯನ್ನು ನಿರೀಕ್ಷಿಸು. ದೇವರು ನಿನ್ನ ಜೀವನದಲ್ಲಿ ಅದನ್ನೇ ಮಾಡುವವನಾಗಿದ್ದಾನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಜನರನ್ನು ಆಶೀರ್ವದಿಸಪ್ಪ. ನಿನ್ನಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಬದುಕುವಂತೆ ಕೃಪೆ ಕೊಡಪ್ಪ. ಉತ್ತಮ ಸ್ಥಿತಿಗಾಗಿ, ಆತ್ಮಿಕತೆಯಲ್ಲಿ ಉತ್ತಮ ಸ್ಥಿತಿ, ಆಶೀರ್ವಾದದಲ್ಲಿ ಉತ್ತಮ ಸ್ಥಿತಿ, ಅಭಿವೃದ್ಧಿಯಲ್ಲಿ ಉತ್ತಮ ಸ್ಥಿತಿ, ನೀತಿ ನ್ಯಾಯಗಳಲ್ಲಿ ನಂಬಿಕೆ, ಪ್ರಾರ್ಥನೆ, ಭಕ್ತಿಯಲ್ಲಿ ಉತ್ತಮ ಸ್ಥಿತಿಗಾಗಿ ನಿರೀಕ್ಷೆ ಉಳ್ಳವರಾಗಿರುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ನಾವೆಲ್ಲರೂ ಬಲಹೀನರು ಕರ್ತನೆ, ಬಲಹೀನತೆಯನ್ನು ತೆಗೆದುಹಾಕು. ನಿನ್ನನ್ನೇ ನಿರೀಕ್ಷಿಸಿಕೊಂಡು ನಿನಗಾಗಿಯೇ ಬದುಕುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.